ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು PDO ಪರೀಕ್ಷೆಗೆ ಉಪಯುಕ್ತವಾಗುವಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಇನ್ನು ಮುಂದಿನ ವಿಡಿಯೋದಲ್ಲಿ ಕೂಡ PDO ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ರಾಚೀನ ಕಾಲದಲ್ಲಿ ಪಂಚಾಯಿತಿ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಋಗ್ವೇದ ಕಾಲದಲ್ಲಿ ಪಂಚಾಯಿತಿ ವ್ಯವಸ್ಥೆಯನ್ನು ಹೋಲುವಂತಹ ಯಾವ ವ್ಯವಸ್ಥೆ ಇತ್ತು? ಉತ್ತರ, ಸಭಾ ಮತ್ತು ಸಮಿತಿ ಎಂಬ ಸಂಸ್ಥೆಗಳಿದ್ದವು. ಋಗ್ವೇದ ಕಾಲದಲ್ಲಿ ಗ್ರಾಮದ ಮುಖಂಡರನ್ನ ಏನೆಂದು ಕರೆಯುತ್ತಿದ್ದರು? ಗ್ರಾಮಿಣಿ ಎಂದು ಕರೆಯುತ್ತಿದ್ದರು. ಸಭಾ ಎಂದರೇನು? ಇದು ಹಿರಿಯರ ಸಭೆಯಾಗಿತ್ತು. ಇಂದಿನ ನಮ್ಮ ರಾಜ್ಯಸಭೆಯನ್ನ ಹೋಲುತ್ತಿತ್ತು. ವೇದಗಳ ಕಾಲದ ಸಭಾವನ್ನ ಎ.ಎಸ್. ಅಳ್ತೇಕರ್ ಅವರು ಏನೆಂದು ಕರೆದಿದ್ದಾರೆ? ರಾಷ್ಟ್ರೀಯ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವ ಗ್ರಾಮ ಸಭೆ ಎಂದು ಕರೆದಿದ್ದಾರೆ. ಸಮಿತಿ ಎಂದರೇನು? ಕೆಳಮನೆ ಅಥವಾ ಸಾಮಾನ್ಯ ಜನರು ಪ್ರತಿನಿಧಿಸುವ ಸಭೆಯನ್ನ ಸಮಿತಿ ಎಂದು ಕರೆಯುತ್ತಿದ್ದರು. ಇದು ನಮ್ಮ ಇಂದಿನ ಲೋಕಸಭೆಯನ್ನ ಹೋಲುತ್ತದೆ. ವೇದಗಳ ಕಾಲದ ಸಮಿತಿಯನ್ನ ಆರ್.ಕೆ. ಮುಖರ್ಜಿಯವರು ಏನೆಂದು ಕರೆದಿದ್ದಾರೆ? ಜನರಿಂದ ಕೂಡಿದ ಅಸೆಂಬ್ಲಿ ಎಂದು ಕರೆದಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಬಗ್ಗೆ ಎಲ್ಲೂ ಪುರಾವೆಗಳು ದೊರೆತಿಲ್ಲ. ಗುಪ್ತರ ಆಡಳಿತದ ಅವಧಿಯಲ್ಲಿ ಜಿಲ್ಲೆಯ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಿದ್ದರು? ಜಿಲ್ಲೆಯ ಮುಖ್ಯಸ್ಥರನ್ನ ಗುಪ್ತರ ಆಡಳಿತದಲ್ಲಿ ವಿಶ್ವಪತಿ ಎಂದು ಕರೆಯುತ್ತಿದ್ದರು. ಗುಪ್ತರ ಆಡಳಿತದ ಅವಧಿಯಲ್ಲಿ ಗ್ರಾಮದ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಿದ್ದರು ಎಂದರೆ ಗ್ರಾಮಪತಿ ಎಂದು ಕರೆಯುತ್ತಿದ್ದರು. ಗಂಗರ ಕಾಲದ ಆಡಳಿತ ವ್ಯವಸ್ಥೆಯ ಘಟಕಗಳು ಎಷ್ಟು ಮತ್ತು ಅವು ಯಾವುವು? 5 ಆಡಳಿತ ಘಟಕಗಳಿದ್ದವು. ಅವು ಗ್ರಾಮ, ಅಗ್ರಹಾರ, ನಾಡು, ವಿಷಯ ಮತ್ತು ನಗರ. ಗಂಗರ ಆಡಳಿತ ಅವಧಿಯಲ್ಲಿ ಅತಿ ಕೆಳಗಿನ ಹಂತದ ಘಟಕ ಯಾವುದಾಗಿತ್ತು? ಗ್ರಾಮ. ಇದು ಅತಿ ಕೆಳ ಹಂತದ ಘಟಕವಾಗಿತ್ತು. ಯಾರ ಆಡಳಿತದಲ್ಲಿ ಅಂದರೆ ಗಂಗರ ಆಡಳಿತದಲ್ಲಿ. ಗಂಗರ ಕಾಲದಲ್ಲಿ ಅಗ್ರಹಾರಗಳು ಎಂದರೆ ಏನು? ಗಂಗರ ಕಾಲದಲ್ಲಿ ಅಗ್ರಹಾರಗಳು ಎಂದರೆ ವಿಶೇಷ ರೀತಿಯ ಗ್ರಾಮಗಳಾಗಿದ್ದವು. ಅಗ್ರಹಾರ ಎಂದರೆ ವಿಶೇಷ ರೀತಿಯ ಗ್ರಾಮಗಳು. ನಾಡು ಎಂದರೇನು? ನಾಡು ಎಂದರೆ ಹಲವಾರು ಹಳ್ಳಿಗಳ ಒಂದು ಸಮೂಹ ಎಂದರ್ಥ. ಇಂದಿನ ಜಿಲ್ಲೆಗಳ ಹಂತದ ಆಡಳಿತದ ಘಟಕವನ್ನ ಹೋಲುವ ಗಂಗರ ಕಾಲದ ಆಡಳಿತ ಘಟಕವನ್ನ ಏನೆಂದು ಕರೆಯುತ್ತಿದ್ದರು? ವಿಷಯ ಎಂದು ಕರೆಯುತ್ತಿದ್ದರು. ಗ್ರಾಮಾಡಳಿತ ನೋಡಿಕೊಳ್ಳುವ ಮುಖ್ಯಸ್ಥನನ್ನ ಏನೆಂದು ಕರೆಯುತ್ತಿದ್ದರು ಎಂದರೆ ಗೌಡ ಎಂದು ಕರೆಯುತ್ತಿದ್ದರು. ಗೌಡನ ಕಾರ್ಯದರ್ಶಿಯಾಗಿ ಅಥವಾ ಸಹಾಯಕನಾಗಿ ಇದ್ದವರಿಗೆ ಏನೆಂದು ಕರೆಯುತ್ತಿದ್ದರು ಎಂದರೆ ಸೇನಬೋವ ಅಥವಾ ಕುಲಕರ್ಣಿ ಎಂದು ಕರೆಯುತ್ತಿದ್ದರು. ಪಟೇಲ ಮತ್ತು ಶಾನುಭೋಗ ಎಂದು ಬದಲಾವಣೆಗೊಂಡ ಹುದ್ದೆಗಳಾವವು ಎಂದರೆ ಗೌಡ ಮತ್ತು ಸೇನಬೋವ ಎಂಬ ಹುದ್ದೆಗಳು ಬದಲಾವಣೆಗೊಂಡವು ಆಗಿದ್ದವು. ಗಂಗರ ಆಡಳಿತ ಅವಧಿಯಲ್ಲಿ ಇಬ್ಬರು ಇದ್ದ ಗ್ರಾಮಾಡಳಿತ ಕ್ರಮೇಣ ಎಷ್ಟು ಜನರನ್ನ ಸೇರಿತು? ಅಂದರೆ ಗಂಗರ ಆಡಳಿತ ಅವಧಿಯಲ್ಲಿ ಇರ್ತಕ್ಕಂಥ ಇಬ್ಬರು ಗ್ರಾಮ ಆಡಳಿತದ ಅಧಿಕಾರಿಗಳು ಕ್ರಮೇಣ ಎಷ್ಟು ಜನರನ್ನ ಹೆಚ್ಚಿಗೆ ಮಾಡಿಕೊಂಡಿತು ಅಂದರೆ 4 ಜನಕ್ಕೆ ಹೆಚ್ಚಾಯಿತು. ಅವು ಯಾರಂದರೆ ಪಟೇಲ, ಗೌಡ, ಕುಲಕರ್ಣಿ ಮತ್ತು ಶಾನುಭೋಗ ಎಂಬ 4 ಜನರನ್ನ ಒಳಗೊಂಡಿತ್ತು. ಯಾರ ಆಡಳಿತವನ್ನ ಅಥವಾ ಯಾರ ಆಡಳಿತದ ಅವಧಿಯನ್ನ ಸ್ವಯಂ ಆಡಳಿತದ ಸುವರ್ಣ ಕಾಲ ಎಂದು ಕರೆದಿದ್ದಾರೆ? ಚೋಳರ ಆಡಳಿತದ ಅವಧಿಯನ್ನ ಸ್ವಯಂ ಆಡಳಿತದ ಸುವರ್ಣ ಕಾಲ ಎಂದು ಕರೆದಿದ್ದಾರೆ. ಚೋಳರ ಕಾಲ ಕ್ರಿಸ್ತಶಕ 10 ರಿಂದ 14. ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಯಲು ಸಹಾಯವಾಗುವ ಶಾಸನ ಯಾವುದು ಎಂದರೆ 1ನೇ ಪರಾಂತಕನ ಉತ್ತರಮೇರೂರು ಶಾಸನ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಇದಾಗಿದ್ದು ಪ್ರಾಚೀನ ಪಂಚಾಯಿತಿ ವ್ಯವಸ್ಥೆಯ ಬಗ್ಗೆ ಪ್ರಶ್ನೋತ್ತರಗಳು. ಪ್ರಶ್ನೆಗಳನ್ನು ಟೈಪ್ ಮಾಡಿ ಹಾಕಲು ಆಗ್ತಾ ಇಲ್ಲ, ಆದ್ದರಿಂದ ನಾನು ಬರೆದಿದ್ದನ್ನೇ ಫೋಟೋ ತೆಗೆದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಧನ್ಯವಾದಗಳು.